ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವರ್ಲ್ಡ್ ಫೇಮಸ್ ಆಗಿರೋವಂಥ ಬಿರಿಯಾನಿ ಅಂತ ಹೇಳ್ಬೋದು, ಹೈದರಾಬಾದಿ ದಮ್ ಬಿರಿಯಾನಿ. ಅದು ಪರ್ಫೆಕ್ಟ್ ರೆಸಿಪಿ. ಇದು ಮಾಡೋದಕ್ಕೆ ತುಂಬ ಸಿಂಪಲ್, ಬಟ್ ಸ್ವಲ್ಪ ಮೆಥಡ್ನ ಫಾಲೋ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡೋಣ ಬನ್ನಿ. ಮೊದಲಿಗೆ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಸ್ವಲ್ಪ ಗಟ್ಟಿ ಮೊಸರಾಗಿರಲಿ. 1 ಕಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಟೇಸ್ಟಿಗೆ ನೋಡಿಕೊಂಡು ಉಪ್ಪನ್ನ ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ 1 ಟೀ ಸ್ಪೂನ್ ಸಾಕು. ಅದಾದಮೇಲೆ ಇದು ಗರಂ ಮಸಾಲ, ಚಕ್ಕೆ ಲವಂಗ ಏಲಕ್ಕಿ ಪುಡಿ ಮಾಡಿ ನಾನೇ ಹಾಕ್ಕೊಳ್ತಾ ಇದ್ದೀನಿ, ಮನೆಯಲ್ಲೇ ಮಾಡಿರೋವಂಥದ್ದು, ಬೇರೆ ಏನು ಬೇಡ. ಅದಾದಮೇಲೆ ಸ್ವಲ್ಪ ಅರಶಿನ ಪುಡಿ 1 ಟೀ ಸ್ಪೂನಷ್ಟು. ನಂತರ ಸ್ವಲ್ಪ ಧನಿಯಾ ಪುಡಿ 2 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಅಚ್ಕಾರದ ಪುಡಿ 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ನಂತರ ಬಂದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ 4 ಟೀ ಸ್ಪೂನಷ್ಟು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ಕೊಳ್ತೀರೋ ಸ್ವಲ್ಪ ತಳ ಗಟ್ಟಿ ಇರೋವಂಥ ಪಾತ್ರೆ ತೊಗೊಳ್ಳಿ, ಅದರಲ್ಲೇ ನೀವು ಈ ಚಿಕನ್ನ ಕಲಸಿಡಿ. ಸೊ ಇದು ಚೆನ್ನಾಗಿ ಕಲಸಿಡಿ. ಅದಾದಮೇಲೆ ಇದ್ರ ಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. 1/4 ಕಪ್ ಆಗೋಷ್ಟು ತಗೊಳ್ಳಿ. ಅದಾದಮೇಲೆ 4 ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಇಲ್ಲ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಅದಾದಮೇಲೆ 5 ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿ ಅದನ್ನು ಚೆನ್ನಾಗಿ ಈ ರೀತಿ ಕ್ರಷ್ ಮಾಡ್ಕೊಳ್ಳಿ, ಕೈಯಲ್ಲೇ ಪುಡಿ ಪುಡಿ ಆಗುತ್ತೆ. ಅದನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಲಾಸ್ಟಿಗೆ ಗಾರ್ನಿಷಿಗೆ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಟೇಸ್ಟ್ ನೋಡಿ, ಉಪ್ಪು ಏನಾದರೂ ಬೇಕು ಅಂದರೆ ನೀವು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ನಾವು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದೇ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. 1/4 ಕಪ್ ಅರ್ಧ ಕಪ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು. 2 ರಿಂದ 3 ಗಂಟೆ ನೀವು ಬಿಡಬೇಕು. ಅಥವಾ ನೀವು ಓವರ್ ನೈಟ್ ಕೂಡ ಫ್ರೀಝರಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟರೆ ತುಂಬ ಟೇಸ್ಟ್ ಆಗುತ್ತೆ. ಸೊ ನೀವು ಎಷ್ಟೊತ್ತಿಡ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ 4 ರಿಂದ 5 ಅವರ್ ಇಟ್ಟಿದ್ದೆ, 3 ಅವರ್ ಸಾಕು. ಅದಾದಮೇಲೆ ಇಲ್ಲಿ ನಾನು ನೀರನ್ನ ಇಟ್ಟಿದ್ದೀನಿ ಅನ್ನ ಬೇಯಿಸ್ಕೊಳ್ಳೋದಕ್ಕೆ. ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು 1 kg ಅಷ್ಟು ರೈಸ್ ತಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 2 ಟೀ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಸೊ ಈ ರೀತಿ ಹಾಕೋದ್ರಿಂದ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಇದು ಪರ್ಫೆಕ್ಟ್ ರೆಸಿಪಿ. ಇದು ನೋಡ್ಬೋದು ಕುದಿ ಬರ್ತಾ ಇದೆ. ಕುದಿ ಆದಮೇಲೆ ಇಲ್ಲಿ 1 ಗಂಟೆ ನಾನಿಲ್ಲಿ ಬಾಸುಮತಿ ರೈಸ್ನ ನೆನೆಸಿಟ್ಟೆ. ನೀವು ಅದಾದಮೇಲೆ ಅನ್ನನ ಬೇಯಿಸ್ಕೋಬೇಕಾಗುತ್ತೆ, ಅಕ್ಕಿ ಬೇಯಿಸ್ಕೋಬೇಕು. ಸೊ ಇವಾಗ ಇದನ್ನು 2 ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದನ್ನು 5 ನಿಮಿಷ ನೀವು ಇದನ್ನು ಬೇಯಿಸ್ಕೊಳ್ಳಿ. 5 ರಿಂದ 10 ನಿಮಿಷ ನೀವು ಬೇಯಿಸ್ಕೊಳ್ಳಿ. 50% ಇದು ಬೇಯಬೇಕು. ಸೊ 50% ಬೆಂದಾದಮೇಲೆ ನೀವು ದಮ್ಮಿಗೆ ಇಟ್ಕೊಂಡ್ಬಿಡೋಣ. ನೋಡ್ಬೋದು ಇಲ್ಲಿ 50% ಬೆಂದಿದೆ. ಈ ಕಡೆ ಚಿಕನ್ ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಗ್ಯಾಸಿನೂ ಆನ್ ಮಾಡಿಲ್ಲ. ನೆಕ್ಸ್ಟ್ ಲೇಯರ್ ಬಂದು ಇಲ್ಲಿ ನಾವು 10 ನಿಮಿಷ ಬೇಯಿಸ್ಕೊಂಡಿದ್ವಲ್ಲ ಅಕ್ಕಿನ, ಅದನ್ನು ಸೆಕೆಂಡ್ ಲೇಯರ್ ಹಾಕಿ ಹಾಕ್ಕೊಳ್ತೀನಿ. 2 ಸ್ಪೂನಷ್ಟು, 1/4 ಭಾಗದಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ ಚಿಕನ್ ಏನಿದೆ ಅದು ಕಂಪ್ಲೀಟಾಗಿ ಕವರ್ ಆಗಬೇಕು. ಆ ರೀತಿ ನೀವು ಸೆಕೆಂಡ್ ಲೇಯರಲ್ಲಿ ಹಾಕ್ಕೊಳ್ಳಿ. 3rd ಲೇಯರ್ ನಾನು ಹೇಳ್ತೀನಿ ನೆಕ್ಸ್ಟು. ಈ ರೀತಿ ಕವರ್ ಆದಮೇಲೆ ನೆಕ್ಸ್ಟು ಉಳಿದಿತ್ತಲ್ಲ, ಅಕ್ಕಿ ಉಳಿದಿತ್ತಲ್ಲ, ಅದನ್ನು ಇನ್ನೂ 2 ರಿಂದ 3 ನಿಮಿಷ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಫಸ್ಟ್ ಲೇಯರ್ ಆಗಿ ಹಾಕಿದ್ವಲ್ಲ ಅದು ಬೇಗ ಬೇಯುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಬೇಯಿಸ್ಕೊಂಡು ಮೇಲಿನ ನೆಕ್ಸ್ಟ್ ಲೇಯರ್ ಬಂದು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡು ನಮಗೆ ದಮ್ ಏನಾಗುತ್ತೆ ಕರೆಕ್ಟಾಗಿ ಸಿಗುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡು ಇದು ಏನಾಗುತ್ತೆ 90 to 90% ಬೆಂದಿದೆ ಈ ಅನ್ನ. ಸೊ ಈ ರೀತಿ ನೆಕ್ಸ್ಟ್ ಲೇಯರ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಅನ್ನ ಎಲ್ಲ ಹಾಕ್ಕೊಂಡಾಗಿದೆ. ನೆಕ್ಸ್ಟ್ ಅದ್ರ ಮೇಲೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಬಂದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಳ್ತಿದ್ದೀನಿ. ಮೇಲೆ ಸ್ವಲ್ಪ ಕಲರಿಗೆ ನಾನು ಹಾಲಿಗೆ ಸ್ವಲ್ಪ
ಏನು ಕೇಸರಿ ಕಲರ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೇಸರಿ ದಳ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದು ತುಪ್ಪ ಮಿಸ್ ಮಾಡೋದಕ್ಕೆ ಹೋಗಬೇಡಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಎಲ್ಲ ಹಾಕಾದ್ಮೇಲೆ ಇದನ್ನು ನಾವು ದಮ್ಮಿಗೆ ಇಟ್ಬಿಡೋಣ. ಸೊ ಇಲ್ಲಿ ಎಲ್ಲ ಗಾರ್ನಿಷ್ ಎಲ್ಲ ಹಾಕಾಗಿದೆ. ಮೇಲೆ ಕಂಪ್ಲೀಟಾಗಿ ಏನು ಕವರ್ ಆಗೋ ರೀತಿ ಈ ರೀತಿ ಕವರ್ ಮಾಡಿಕೊಂಡು ಅಡಿಗಡೆ ಒಂದು ನಾನಿಲ್ಲಿ ತವ ಇಟ್ಟಿದ್ದೀನಿ. ಒಂದು ಹಳೇದಾದ್ರೂ ತವ ಇಟ್ಕೊಳ್ಳಿ. ಇದನ್ನು ಒಂದು 2 ಮಿನಿಟ್ಸ್ ಹೈ ಫ್ಲೇಮಲ್ಲಿ ನೀವು ಬೇಯಿಸ್ಕೊಳ್ಳಿ. ಸೊ 2 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಆದಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು 40 ಮಿನಿಟ್ಸ್ ನೀವು ಇದನ್ನು ದಮ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ 40 ಮಿನಿಟ್ಸ್ ಆದಮೇಲೆ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ದಮ್ ಆಗಿದೆ. 40 ಮಿನಿಟ್ಸ್ ಆಗೋ ತನಕ ನೀವು ಇದನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡ್ಬೋದು ಕಂಪ್ಲೀಟಾಗಿ ದಮ್ ಆಗಿದೆ, ಚೆನ್ನಾಗಿ ಕೂಡ ಆಗಿದೆ. ಸೊ ನಿಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವು ಬೇಕಾದ್ರೆ ಸರ್ವ್ ಮಾಡಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಟೇಸ್ಟ್ ಎಲ್ಲ ಕಡೆ ಏನು ಮಸಾಲೆ ಬೇಕು ಅಂದರೆ ನೀವು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರು ಆಗುತ್ತೆ. ನೋಡ್ಬೋದು ನಮ್ಮ ಬಿರಿಯಾನಿಲಿ ರೆಡಿ ಆಯಿತು. ನೆಕ್ಸ್ಟ್ ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸೊ ಕೆಲವರು ಕೇಳ್ಬೋದು, ನಾವು ಏನು ಬಾಸ್ಮತಿ ಅಕ್ಕಿಯಲ್ಲದೆ ಮಾಮೂಲಿ ಅಕ್ಕಿಯಲ್ಲಿ ಮಾಡ್ಬೋದಾ ಅಂತ. ಮಾಮೂಲಿ ಅಕ್ಕಿಯಲ್ಲಿ ಮಾಡಿದರೆ ಆ ಟೇಸ್ಟ್ ಗೊತ್ತಾಗಲ್ಲ. ಮಾಮೂಲಿ ಸಿಂಪಲ್ಲಾಗಿ ನಾವು ಹೇಗೆ ಬಿರಿಯಾನಿ ಮಾಡ್ತೀವಿ ಆ ಟೇಸ್ಟ್ ಬರುತ್ತೆ. ಈ ಟೇಸ್ಟ್ ಬರಬೇಕು ಅಂದರೆ, ಹೈದ್ರಾಬಾದಿ ಬಿರಿಯಾನಿ ಟೇಸ್ಟ್ ಬರಬೇಕು ಅಂದರೆ ನೀವು ಬಾಸುಮತಿ ರೈಸಲ್ಲೇ ನೀವು ಟ್ರೈ ಮಾಡಬೇಕು. ನೋಡಿದ್ರಲ್ಲ ಇವತ್ತಿನ ರೆಸಿಪಿ. ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀರಿ. ಇಷ್ಟ ಆಗಿದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಕಮೆಂಟ್ ಕೂಡ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.